ಹರಿ ಓಂ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ನಮಸ್ಕಾರ, ವೆಲ್ಕಮ್ ಟು ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ಈ ದಿನ ವಿಶೇಷತೆ ಏನು ಅಂತಂದರೆ, ನಮಗೆ ಈಗ ಜೂನ್ 2ನೇ ತಾರೀಕು ಗುರು ಬದಲಾವಣೆ ಅಂದರೆ ಮಿಥುನ ರಾಶಿಯಿಂದ ಕರ್ಕ ರಾಶಿಗೆ ಪ್ರವೇಶ ಮಾಡ್ತಾರೆ. ಕರ್ಕ ರಾಶಿ ಉಚ್ಚ ಸ್ಥಾನ ಅಂದರೆ ಗುರುಗೆ ಒಂದು ಅತಿಯಾದ ಬಲ ಸಿಗುವಂಥ ಪರಿಸರ ಯಾವುದು? ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಯಾವ ಥರ ಅಂತಂದರೆ, ಒಂದು ಜಲತತ್ವ. ನದಿ ಹರಿತಾ ಇರೋ ತಿಳಿ ನೀರು ಏನಿರುತ್ತೋ, ಶುದ್ಧ ನೀರು, ಆ ಪರಿಸರದಲ್ಲಿ ಯಾವಾಗ ಗುರುಗಳು ಹೋಗಿ ಕೂತ್ಕೋತಾರೋ ಅವ್ರಿಗೊಂದು ನೆಮ್ಮದಿ, ಅವರ ಏನು ಕೆಲಸ ಕಾರ್ಯಗಳಿರುತ್ತೋ, ಅಂದರೆ ಅವ್ರು ಏನು ಜನಗಳಿಗೆ ಕೊಡಬೇಕಾದಂಥ ಪರಿಸ್ಥಿತಿ ಇರುತ್ತೋ ಅದು ಅವ್ರಿಗೆ ಬಲದಿಂದ ಕೊಡ್ತಾರೆ. ನೋಡಿ, ಗುರು ಈಗ ಅವರಿಗೆ ಬೇಕಾದಂಥ ಪರಿಸರಕ್ಕೆ ಹೋಗ್ತಾ ಇದ್ದಾರೆ. ಅಂದರೆ ಕರ್ಕಾಟಕ ರಾಶಿ ಹೆಂಗೆ ಅಂದರೆ, ಶುದ್ಧ ಹರಿಯುವ ನೀರಿದ್ದಂಗೆ. ಜಲತತ್ವ, ನದಿ ಶುದ್ಧವಾಗಿರುತ್ತೆ. ಅಲ್ಲಿ ಯಾವ ಗುರುಗಳು ಕೂತ್ಕೋತಾರೆ ಹೋಗಿ, ಆಗ ಅವ್ರಿಗೆ ಮನಸ್ಸು ಉಲ್ಲಾಸವಾಗಿರುತ್ತೆ. ಆಗ ನಮ್ಮಂಥ ಭಕ್ತಾದಿಗಳು ಕೇಳಿದ್ದೆಲ್ಲ ಸಿಗೋಕ್ಕೆ ಚಾನ್ಸ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಅಲ್ಲಿ ಉಚ್ಚ ಸ್ಥಾನ ಅಂತ ಕರೀತಾರೆ. ಯಾಕೆ, ಈಗ ನೋಡಿ, ಎಲ್ಲ ದೇವಸ್ಥಾನಗಳಾಗ್ಬೋದು ಅಥವಾ ಋಷಿಮುನಿಗಳಾಗ್ಬೋದು ನದಿ ತೀರದಲ್ಲೇ ಅವ್ರದ್ದು ಸಮಯ ಜಾಸ್ತಿ ಕಳೀತಾ ಇದ್ರು. ಹಾಗಾಗಿ ಈ ಕರ್ಕಾಟಕ ರಾಶಿ ಅವರಿಗೆ, ಗುರುಗಳಿಗೆ ಒಂದು ನೆಮ್ಮದಿಯ ವಾತಾವರಣ, ಅವರು ಸಾಧನೆ ಮಾಡೋಕ್ಕಾಗಲಿ ಅಥವಾ ಅವರಿಂದ ಆಶೀರ್ವಾದ ಪಡೆಯೋಕ್ಕೆ ಕೂಡ ನಮಗೆ ಒಂದು ಸದಾ ಅವಕಾಶ ಇದು. ಅದರಲ್ಲೂ ನೋಡಿ, ನಮಗೆ ಕರ್ಕ ರಾಶಿ, ಆಮೇಲೆ ವೃಶ್ಚಿಕ ರಾಶಿ, ಮೀನ ರಾಶಿ ಜಲತತ್ವ ಆಗುತ್ತೆ. ಹಾಗಾಗಿ ಜಲತತ್ವದಲ್ಲೇ ಕನೆಕ್ಟ್ ಆಗಿರೋದ್ರಿಂದ ಅನ್ನೊಂದು ವಿಶೇಷತೆ ಏನು ಅಂದರೆ, ಮೀನ ರಾಶಿಯಲ್ಲಿ ಶನಿ ಕೂಡ ಸಂಚಾರ ಮಾಡ್ತಾ ಇದೆ. ಸೊ ನಮ್ಗೆ ಇಲ್ಲಿ ಗುರು ಭಾಗ್ಯ ಅಂದರೆ 9ನೇ ಮನೆ ದೃಷ್ಟಿ ಶನಿ ಮೇಲೆ ಬೀಳ್ತಾ ಇದೆ. ಶನಿಯಿಂದ ಪಂಚಮದಲ್ಲಿ ಗುರು ಇದೆ. ಹಾಗಾಗಿ ಇಲ್ಲೇನಾಗ್ತಿದೆ, ಧರ್ಮ ಕರ್ಮಾಧಿಪತಿ ಯೋಗ ಕ್ರಿಯೇಟ್ ಆಗ್ತಾ ಇದೆ. ಸೊ ಇದ್ರ ಬೆನಿಫಿಟ್ಟು ಈ 3 ರಾಶಿಯವ್ರಿಗೆ ಖಂಡಿತ ಸಿಗುತ್ತೆ. ಈಗ ಮೀನರಾಶಿಯವ್ರಿಗಾಗ್ಬೋದು, ಕರ್ಕ ರಾಶಿ ಆಗ್ಬೋದು, ವೃಶ್ಚಿಕ ರಾಶಿಯವರಿಗೆ ಈ ಜೂನ್ 1ರಿಂದ ಅಥವಾ 2ರಿಂದ ಇವರಿಗೆ ಈ ಬೆನಿಫಿಟ್ಸ್ ಅಂದರೆ ಇದರಿಂದ ಲಾಭನ ಅವರು ಖಂಡಿತ ಪಡ್ಕೋಬೋದು. ನಾವಿವಾಗ ಡೀಟೇಲ್ ಆಗಿ ನೋಡೋಣ. ಈಗ ನಕ್ಷತ್ರಗಳು, ಯಾವ್ಯಾವ ನಕ್ಷತ್ರದಲ್ಲಿ ಈಗ ಸಂಚಾರ ಮಾಡುತ್ತೆ ಗುರು, ಅದರಲ್ಲೂ ಪ್ರಮುಖವಾಗಿ ನೋಡಿ 5 ತಿಂಗಳು ತಗೋಣ. ಮೊದಲನೇ 5 ತಿಂಗಳು, ಯಾಕಂದರೆ ನಮಗೆ ಅಕ್ಟೋಬರ್ 31 ಆದಮೇಲೆ ಅದು ಸಿಂಹರಾಶಿ ವಕ್ರೀಯವಾಗಿ ಸಂಚಾರ ಮಾಡುತ್ತೆ. ಅದಕ್ಕೋಸ್ಕರ ನಾವು ಅಕ್ಟೋಬರ್ 31ನೇ ತಾರೀಕು ತನಕ ನಾವು ಇದನ್ನು ಗುರು ಸಂಚಾರನ ತಗೋಣ. ಈಗ ನಮಗೆ ಯಾವ್ಯಾವ ರಾಶಿಗೆ ಏನೇನು ಫಲ ಕೊಡುತ್ತೆ ಅಂತ ತಿಳ್ಕೊಳ್ಳೋಣ. ವೃಶ್ಚಿಕ ರಾಶಿ ನೋಡಿ, ವೃಶ್ಚಿಕ ರಾಶಿಯವರಿಗೆ ಇಷ್ಟು ದಿವಸ ಅರ್ಧಾಟಮ ಶನಿ ಕಳೀತು 24-25ರಲ್ಲಿ. ಅದನ್ನು ಬಿಡ್ತಾ ಇದ್ದಂಗೆ ಗುರು ಅಷ್ಟಮಕ್ಕೆ ಹೋಯಿತು. ಸೊ ಲಾಸ್ಟ್ 2 ವರ್ಷದಿಂದ ವೃಶ್ಚಿಕ ರಾಶಿಯವರಿಗೆ ಮೆಜಾರಿಟಿ ಲಾಭ ಇಲ್ಲ. ಯಾರ್ಯಾರಿಗೆ ದಶಾಭುಕ್ತಿಗಳು ಚೆನ್ನಾಗಿದೆಯೋ ಅವ್ರಿಗೊಂದಷ್ಟು ಲಾಭ ನೋಡಿದ್ದಾರೆ. ಜನರಲ್ ಆಗಿ ತೊಗೊಂಡ್ರೆ ವೃಶ್ಚಿಕ ರಾಶಿಯವರಿಗೆ ಅಂಥ ಲಾಭಗಳು ನೋಡಿಲ್ಲ. ಅವರು ಒಂಥರ ಒತ್ತಡದಲ್ಲೇ ಕಾಲ ಕಳೆದಿದ್ದಾರೆ. ಈಗ ಭಾಗ್ಯದಲ್ಲಿ ಗುರು ಉಚ್ಚ ಸ್ಥಾನಕ್ಕೆ ಬರ್ತಾ ಇದೆ. ನಿಮ್ಮ ರಾಶಿ ಮೇಲೆ ದೃಷ್ಟಿ, ಒಂದು ಆರೋಗ್ಯದಲ್ಲಿ ವೃದ್ಧಿ, ನೆಮ್ಮದಿ, ಆಮೇಲೆ ಶುಭ ಕಾರ್ಯಗಳು ನಡೆಯೋದು ಹೆಚ್ಚಾಗುತ್ತೆ. ಜೊತೆಗೆ ದೃಷ್ಟಿ ನೋಡಿ, ನಿಮಗೆ ಪಂಚಮದ ಮೇಲೆ ಬೀಳ್ತಿದೆ. ಮಕ್ಕಳ ಅಭಿವೃದ್ಧಿ, ಮಕ್ಕಳ ವಿಷಯದಲ್ಲಿ ಅಥವಾ ನಿಮ್ಮದೇ ಹೈಯರ್ ಎಜುಕೇಷನ್ ಇದ್ದರೆ ಅದಕ್ಕೆ ತುಂಬ ಚೆನ್ನಾಗಿದೆ. ನಂತರ 3ನೇ ಮನೆ ಮೇಲೆ ದೃಷ್ಟಿ ಬಿದ್ದರೆ ನಿಮ್ಮ ಏನೇನು ಪ್ರಯತ್ನಗಳಿದೆಯೋ ಅದರಿಂದ ಲಾಭ ತಂದುಕೊಡುತ್ತೆ. ಅದೃಷ್ಟಗಳು ಈಗ ಹೆಚ್ಚುತ್ತೆ. ಇಷ್ಟು ದಿವಸ ಅದೃಷ್ಟಗಳೇ ಕೊರತೆ ಇತ್ತು. ನೀವು ಎಷ್ಟೇ ಎಫರ್ಟ್ ಹಾಕಿದ್ರು ಬೇಗ ಬರ್ತಾ ಇರಲಿಲ್ಲ. ಈಗ ನಿಮಗೆ ಸಣ್ಣ ಪ್ರಯತ್ನದಿಂದ ದೊಡ್ಡ ಲಾಭ ಪಡಿಬೋದು. ಭಾಗ್ಯದಲ್ಲಿ ಗುರು ಉಚ್ಚ ಸ್ಥಾನದಲ್ಲಿರೋದ್ರಿಂದ, ನಿಮ್ಮ ರಾಶಿನೇ ನೋಡ್ತಾ ಇರೋದ್ರಿಂದ. ಸೊ ನಮಗೆ ಇವಾಗ ನೋಡಿ, ನಿಮಗೆ ವೃಶ್ಚಿಕ ರಾಶಿಯವರಿಗೆ 4ನೇ ಮನೆ ರಾಹು, ಪಂಚಮದ ಶನಿಗೇನೋ ಈಗ ಗುರು ದೃಷ್ಟಿ ಬಿಟ್ಟು ಪರಿಹಾರ ಆಗುತ್ತೆ. ಬಟ್ 4ನೇ ಮನೆ ರಾಹುಗೆ ಸಣ್ಣ ಪುಟ್ಟ ಪರಿಹಾರ ಬೇಕಾಗುತ್ತೆ. ಮಾನಸಿಕವಾಗಿ ಸ್ವಲ್ಪ ಒತ್ತಡಗಳಿರುತ್ತೆ. ಹಾಗಾಗಿ ರಾಹುಗೋಸ್ಕರ ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ ಸಿಂಹಿಕಾ ಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಂ ಒಂದು 21 ಬಾರಿ ಹೇಳ್ಕೊಳ್ಳಿ. ಇನ್ನು ಗುರು ಭಾಗ್ಯದಲ್ಲಿರೋದ್ರಿಂದ ಖಂಡಿತ ನಿಮಗೆ ಲಾಭ ತಂದುಕೊಡುತ್ತೆ. ಗುರು ನಿಮಗೆ ಅದೃಷ್ಟಗಳನ್ನು ಹೆಚ್ಚು ಮಾಡುತ್ತೆ. ಸೊ ನೀವು ನೋಡಿ, ಜಲತತ್ವನೇ ಆಗಿರೋದ್ರಿಂದ ಗುರುನೂ ಜಲತತ್ವದಲ್ಲೇ ಇದೆ, ಶನಿನೂ ಜಲತತ್ವದಲ್ಲೇ ಇದೆ. ನಿಮಗೆ ಬೇಗ ಧರ್ಮ ಕರ್ಮಾಧಿಪತಿ ಯೋಗನೂ ಕನೆಕ್ಟ್ ಆಗುತ್ತೆ. ಅಂದರೆ ಕೆಲಸ ಕಾರ್ಯಗಳಲ್ಲೂ 100% ಅಭಿವೃದ್ಧಿ ಸಿಗುತ್ತೆ. ಈಗ ಹೊಸ ಕೆಲಸ, ಹೊಸ ಪ್ರಾಜೆಕ್ಟ್ ಕೂಡ ನಿಮ್ಗೆ ಸಿಗುತ್ತೆ. ಹಾಗಾಗಿ ಶಿವನ ಆರಾಧನೆ ಮಾಡಿ. ಹತ್ತಿರದ ಯಾವುದಾದ್ರೂ ರಾಯರ ದೇವಸ್ಥಾನಕ್ಕೋ ಅಥವಾ ಶಂಕರ ಮಠಕ್ಕೋ ಭೇಟಿ ಕೊಟ್ಟು ಅಲ್ಲೊಂದು 10 ನಿಮಿಷ ಕೂತ್ಕೊಂಡು ಎದ್ದು ಬನ್ನಿ, ಸಾಕು. ನಿಮಗೆ ಈ ಲಾಭ ಅಧಿಕ ಪಡ್ಕೋಬೋದು. ಓವರ್ ಆಲ್ ವೃಶ್ಚಿಕ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಒಳ್ಳೆದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.